ಬ್ಲೌಸ್ ಬ್ಯಾಕ್ ನೆಕ್ಗೆ ಆರಿ ವರ್ಕ್ನ ಕಂಪ್ಲೀಟ್ ಮಾಡಿ ಆದಮೇಲೆ ಫ್ರಂಟ್ ನೆಕ್ಗೆ ವರ್ಕ್ ಮಾಡಬೇಕಾದ್ರೆ ನಮಗೆ ರಿಂಗು ಕೂರಲ್ಲ, ಅಂದರೆ ರಿಂಗ್ಗೆ ಕ್ಲಾತ್ ಶಾರ್ಟೇಜ್ ಆಗುತ್ತೆ. ಸೊ ದಟ್ ಈ ಥರ ಇದ್ದಾಗ ನಮಗೆ ಆರಿ ವರ್ಕ್ ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ ನಾವು ಐದರ್ ಫಸ್ಟು ಫ್ರಂಟ್ ನೆಕ್ನ ವರ್ಕ್ ಕಂಪ್ಲೀಟ್ ಮಾಡಿ ಆಮೇಲೆ ಬ್ಯಾಕ್ ನೆಕ್ನ ಮಾಡಬೇಕು. ಇಲ್ಲ ಅಂತ ಅಂದರೆ ನಾನು ಇವಾಗ ಒಂದು ಟಿಪ್ನ ಶೇರ್ ಮಾಡ್ತೀನಿ. ಅಂದರೆ ಎಕ್ಸ್ಟ್ರಾ ನಿಮ್ಮ ಹತ್ರ ಯಾವುದಾದ್ರೂ ಕ್ಲಾತ್ ಇದೆ ಅಂತ ಅಂದರೆ ಯಾವುದಾದ್ರೂ ವೇಸ್ಟ್ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ನೀವೆಲ್ಲಿ ಫ್ರಂಟ್ ನೆಕ್ ಮಾರ್ಕ್ ಮಾಡಿರ್ತೀರಾ ಅದ್ರ ಮೇಲೆ ಈ ಥರ ಇಟ್ಟು ಅದ್ರ ಮೇಲೆ ಒಂದು ಸ್ಟಿಚ್ನ ಹಾಕೋಬೇಕು. ಸೊ ದಟ್ ಈ ಥರ ಹಾಕೋದ್ರಿಂದ ನಮಗೆ ಅಲ್ಲಿ ಎಕ್ಸ್ಟ್ರಾ ಕ್ಲಾತ್ ಸಿಗುತ್ತೆ. ಸೊ ಕಂಪ್ಲೀಟ್ ನಾವು ರಿಂಗ್ನ ಕ್ಲಾತ್ಗೆ ಅಟ್ಯಾಚ್ ಮಾಡ್ಬೋದು. ಈಗ ಎರಡೂ ಬ್ಲೌಸ್ ಪೀಸ್ ಅಂದರೆ ಒರಿಜಿನಲ್ ಬ್ಲೌಸ್ ಪೀಸ್ ಮತ್ತು ಎಕ್ಸ್ಟ್ರಾ ನಾವೇನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅದೆರಡೂ ಬ್ಲೌಸ್ ಪೀಸ್ನ ಸೇರಿಸಿ ನಾವು ರಿಂಗ್ ಅಟ್ಯಾಚ್ ಮಾಡಿದಾಗ ನಮಗೆ ಕ್ಲಾತ್ ಟೈಟಾಗಿ ರಿಂಗ್ಗೆ ಕೂರುತ್ತೆ, ನಮಗೆ ವರ್ಕ್ ಮಾಡಬೇಕಾದ್ರೆ ಕೂಡ ಈಸಿ ಅನಿಸುತ್ತೆ. ಸೊ ಮನೇಲಿ ನಿಮಗೆ ಟೈಲರಿಂಗ್ ಮಿಷಿನ್ ಇದೆ ಅಂತ ಅಂದರೆ ನೀವು ಈ ಥರ ಟ್ರೈ ಮಾಡ್ಬೋದು. ಬೈ ಚಾನ್ಸ್ ನಿಮ್ಮ ಹತ್ರ ಏನಾದರೂ ಟೈಲರಿಂಗ್ ಮಿಷಿನ್ ಇಲ್ಲ ಅಂತ ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ವಿತೌಟ್ ಟೈಲರಿಂಗ್ ಮಿಷಿನ್ ಹೇಗೆ ಇದನ್ನು ಕೈಯಲ್ಲೇ ಅಟ್ಯಾಚ್ ಮಾಡಿಕೊಂಡು ನಾವು ರಿಂಗ್ನ ಹಾಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದೇ ಥರ ನಿಮಗೇನಾದರೂ ಆರಿ ಎಂಬ್ರಾಯ್ಡ್ರಿ ರಿಲೇಟೆಡ್ ಟಿಪ್ಸ್ ಬೇಕು ಅಂತ ಅಂದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.